ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾನು ನಿಮ್ಮ ಪ್ರೀತಿಯ ಅಮೃತ. ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅಮುಷಾಶ್ ಲೈಫ್ ಸ್ಟೈಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಹಿಂದಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಸಿಂಪಲ್ ಬ್ರೇಕ್ಫಾಸ್ಟನ್ನು ಮಾಡಿಬಿಟ್ಟು ಮಕ್ಕಳನ್ನು ಸ್ಕೂಲಿಗೆ ಕಳಿಸಿದೆ. ಹಸ್ಬೆಂಡ್ ಕೂಡ ಅವರು ಕೂಡ ಡ್ಯೂಟಿಗೆ ಹೋದರು. ಮಾರ್ನಿಂಗ್ ಬೆಳಗ್ಗೆನೇ ಬಂಗಡಿ ಮೀನನ್ನು ತಂದುಕೊಟ್ಟಿದ್ರು. ಮೈ ಫೇವ್ರೇಟ್ ಬಂಗಡಿ ಮೀನು. ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ತುಂಬಾ ಬಂಗಡೆ ಮೀನು ಸಾಂಬಾರನ್ನ ಮಾಡ್ತಾಯಿರ್ತೀನಿ. ಯಾವಾಗಲೂ ಸಂಡೇ ಅಥವಾ ಇಲ್ಲಾಂತ ಹೇಳಿದರೆ ಮಂಗಳವಾರ ದಿನ ಸಿಗುತ್ತಲ್ವ ಫ್ರೆಶ್ ಆಗಿರೋದು. ಸೊ ಆವಾಗಿನ ಟೈಮಲ್ಲಿ ನಾವು ಬಂಗಡೆ ಮೀನನ್ನು ತೊಗೊಂಬಂದುಬಿಟ್ಟು ಸಾಂಬಾರನ್ನ ಮಾಡ್ತೀವಿ. ಅಂದರೆ ಒಂದು 15 ಡೇಸಿಗೆ ಒನ್ ಟೈಮ್ ಆದ್ರೂ ಬಂಗಡೆ ಮೀನು ಸಾಂಬಾರು, ಇಲ್ಲಾಂತ ಹೇಳಿದರೆ ಸೀ ಫುಡ್ಡು ಯಾವುದಾದ್ರೂ ಸಿಕ್ಕರೆ ಅದನ್ನು ಕೂಡ ನಾವು ಮಾಡ್ತೀವಿ. ಅತಿ ಹೆಚ್ಚಾಗಿ ಮಾಡುವಂಥದ್ದು ಬಂಗಡೆ ಮೀನು ಸಾಂಬಾರು. ಇದನ್ನು ತಿನ್ನೋದ್ರಿಂದನೇ ತುಂಬ ಒಳ್ಳೆಯದಿದೆ. ಮಕ್ಕಳು ಕಣ್ಣಿನ ಒಂದು ಚುರುಕುತನ ಏನಾಗುತ್ತೆ, ಬ್ರೈಟ್ನೆಸ್ ಏನಾಗುತ್ತೆ, ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟಿಫನ್ಗೋಸ್ಕರ ಸಿಂಪಲಾಗಿ ಪುಳಿಯೋಗರನ್ನ ಮಾಡಿದ್ದೆ. ಯಾಕಂತ ಹೇಳಿದರೆ ಬೇಗನೆ ಸಾಂಬಾರು ಮಾಡಬೇಕಿತ್ತಲ್ವ. ಅಪ್ಪಾಜಿನೂ ಕೂಡ ಊರಿಗೆ ಹೋಗ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಅವರಿಗೂ ಕೂಡ ನಾನು ಊಟಕ್ಕೆ ಕಳಿಸ್ಬೇಕಲ್ವ, ಮಧ್ಯಾಹ್ನಕ್ಕೆ ಹೊಲಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಬೇಗನೆ ನಾನು ಸಾಂಬಾರನ್ನ ಮಾಡಿಬಿಟ್ಟು ಅಪ್ಪಾಜಿ ಕಳಿಸೋಣ ಅಂತ ಹೇಳ್ಬಿಟ್ಟು ಒಂದು 10 o'clock ಆಗಿತ್ತು. ಅಷ್ಟರಲ್ಲೇ ಬೇಗ ಅಡುಗೆನೂ ಕೂಡ ನಾನು ಮಧ್ಯಾಹ್ನಕ್ಕೆ ಮಾಡಿದೆ. ಹಾಗೆ ಬೆಳಗ್ಗೆ ಅಪ್ಪಾಜಿಗೆ ಗಂಜಿ ಕೊಡ್ತೀನಲ್ವ ಯಾವಾಗಲೂ ಕೂಡ. ಸೊ ನಾನು ಗಂಜಿನ ಸ್ವಲ್ಪ ಉಳಿಸ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಹಾಲು ಬೆಲ್ಲನ ಸೇರಿಸ್ಬಿಟ್ಟು ಆನಂತರ ಸ್ವಲ್ಪ ಅಂದರೆ ಸ್ವಲ್ಪನೇ ತುಪ್ಪ, ಇದನ್ನೇ ನಾನು ತಿಂಡಿಯಾಗಿ ತಿಂತೀನಿ. ನನಗೆ ಲಿಕ್ವಿಡ್ ಇರೋವಂಥ ಅಂಶಗಳು ಅಂದರೆ ತುಂಬಾ ಇಷ್ಟ. ಇಲ್ಲಾಂತೇಳಿ ಗಂಜಿ ಆಗಿರ್ಬೋದು, ರಾಗಿ ಮಾಲ್ಟ್ ಆಗಿರ್ಬೋದು, ಈ ರೀತಿ ರವೆಯಿಂದ ಮಾಡಿರುವಂಥದ್ದು, ಸೂಜಿ ರವೆಯಿಂದ ಮಾಡಿರುವಂಥ ಗಂಜಿ, ಇದನ್ನು ಅಪ್ಪಾಜಿ ನಾನು ಕೊಡ್ತೀನಿ. ಹಾಗೆ ನಾನು ಸ್ವಲ್ಪ ಕುಡಿದೆ ಗಂಜಿನ. ತುಂಬಾ ಚೆನ್ನಾಗಿರುತ್ತೆ ಮಾರ್ನಿಂಗ್ ಈ ರೀತಿಯಾದಂಥ ಒಂದು ಬ್ರೇಕ್ಫಾಸ್ಟ್ ಥರ ನಾವು ಮಾಡಿದರೆ. ಇನ್ನೇನು ಗೊತ್ತಿದೆ ಎಲ್ರಿಗೂ ಕೂಡ ಬಂಗಡೆ ಮೀನು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಆಲ್ರೆಡಿ ನನ್ನ ವೀಡಿಯೋಗಳಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಇವತ್ತಿನ ದಿನ ನಾನು ಶೇರ್ ಮಾಡಲಿಕ್ಕೆ ಹೋಗಲಿಲ್ಲ. ಇವಾಗ ಮುದ್ದೆಯನ್ನು ಮಾಡ್ತಾಯಿದ್ದೀನಿ. ಅಪ್ಪಾಜಿ ಕಳಿಸ್ಬೇಕಲ್ವ ಮಧ್ಯಾಹ್ನಕ್ಕೆ. ಅಲ್ಲಿ ಅಮ್ಮ ಊರಲ್ಲಿ ಇದ್ದಾರೆ. ಸೊ ಹಾಗಾಗಿ ಅಮ್ಮ ಜೊತೆಗಿಲ್ದ ಕಾರಣ ನಾನು ಅಪ್ಪಾಜಿಗೆ ಅಡುಗೆನ ಮಾಡಿ ಕಳಿಸ್ತೀನಿ. ಎವ್ರಿ ಡೇ ನಾನು ಮಜ್ಜಿಗೆನೂ ಕೂಡ ಮಾಡ್ತೀನಿ. ತುಂಬಾ ಒಳ್ಳೆಯದಿದೆ. ನಮ್ಮ ಬಾಡಿ ಕೂಲಾಗಿರಬೇಕು ಅಂತ ಹೇಳಿದರೆ ಮಜ್ಜಿಗೆನ ಕೂಡ ಇದರಿಂದ ತುಂಬಾ ಒಳ್ಳೆಯದಿದೆ. ಹಾಗೆ ವೆಯ್ಟ್ ಲಾಸ್ ಕೂಡ ಮಾಡ್ಬೋದು. ಹಾಗೆ ನಮ್ಮ ಮನೆಯವರು ಸಿಗಡಿ ಪುಡಿ ಚಟ್ನಿ ಮಾಡಲಿಕ್ಕೋಸ್ಕರ ಸಿಗಡಿ ಮೀನನ್ನು ತೊಗೊಂಬಂದಿದ್ರು. ಸೊ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಸ್ವಲ್ಪ ಏನು ಬಿಸಿಲು ತುಂಬಾ ಕಡಿಮೆ ಇದೆ. ಸೊ ಹಾಗಾಗಿ ವಾಷಿಂಗ್ ಮಿಷಿನ್ ಹತ್ರ ಸ್ವಲ್ಪ ಬಿಸಿಲು ಬಂದಿತ್ತು. ಸೊ ಹಾಗಾಗಿ ಅಲ್ಲಿನೇ ಓಪನ್ ಮಾಡಿಬಿಟ್ಟು ಅದನ್ನ ಬಿಸಿಲಲ್ಲಿ ಒಣಗಿಸ್ಕೊಂಡೆ. ನಾವು ಯಾವುದಾದ್ರೂ ಒಂದು ಸೀ ಫುಡ್ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಇವುಗಳನ್ನೆಲ್ಲ ಸ್ವಲ್ಪ ಹಾಗೆ ಬಿಸಿಲಲ್ಲಿ ನಾವು ಮಂದ ಬಿಸಿಲು ಅಂತ ಹೇಳ್ಬೋದು, ಅಲ್ಲಿ ಒಣಗಿಸ್ಬಿಟ್ಟು ಆನಂತರ ನಾವು ಸ್ಟೋರ್ ಮಾಡಿ ಇಡೋದ್ರಿಂದ ಯಾವುದೇ ರೀತಿಯಾದಂತಹ ಫಂಗಸ್ಗಳು ಆಗೋದಿಲ್ಲ. ಸೊ ಹಾಗಾಗಿ ನಾನು ಬಿಸಿಲು ಯಾವಾಗ ಬರುತ್ತೋ ಅವಾಗೆಲ್ಲ ಏನೆಲ್ಲ ಒಣಗಿಸ್ಕೋಬೇಕು, ಕಾಳುಗಳಾಗಿರ್ಬೋದು, ಒಣಮೆಣಸಿನ್ಕಾಯಿ ಆಗಿರ್ಬೋದು, ಈ ರೀತಿಯಾದಂತಹ ಪದಾರ್ಥಗಳನ್ನು ಆದಷ್ಟು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಆನಂತರ ನಾನು ಬಾಕ್ಸಿಗೆ ಹಾಕ್ಕೊಂಬಿಟ್ಟು ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿ ಸ್ವಲ್ಪನೇ ಗಿಡಗಳು ಇಟ್ಟಿದ್ದೀನಲ್ವ, ಅಲ್ಲಿ ಬೆಳಕು ಬರ್ತಾಯಿತ್ತು. ಸೊ ಹಾಗಾಗಿ ನಾನು ಬಿಸಿಲು ಎಲ್ಲೆಲ್ಲಿ ಬರುತ್ತೋ ಹಾಗಾಗಿ ಚೇಂಜ್ ಮಾಡ್ತಾ ಇರ್ತೀನಿ ನೋಡಿಬಿಟ್ಟು. ಹಾಗೆ ಒಣಗಿಸ್ಬಿಟ್ಟು ಅದನ್ನು ಕೂಡ ನಾನು ಸ್ಟೋರ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಆನಂತರ ಬೆಳ್ಳುಳ್ಳಿನೂ ಕೂಡ ತಂದಿದ್ದರು, ಜವಾರಿ ಬೆಳ್ಳುಳ್ಳಿ ತುಂಬಾ ಚೆನ್ನಾಗಿತ್ತು. ನಾವು ಕವರಲ್ಲಿ ಹಾಗೆ ಇಡೋದ್ರಿಂದ ಅವು ಮೊಳಕೆಗಳು ಬಂದುಬಿಡ್ತವೆ. ಸೊ ಹಾಗಾಗಿ ಕವರಲ್ಲಿ ಹಾಗೆ ಇಡೋದಕ್ಕಿಂತ ಅದನ್ನು ಒಂದು ಬುಟ್ಟಿ ಅಂತ ಹೇಳ್ಬೋದು, ಅಂದರೆ ಈ ಬಿದಿರಿನ ಪುಟ್ಟಿಗಳು ಅಂತ ಬರ್ತಾವಲ್ವ, ಆ ರೀತಿಯಾಗಿ ನಾವು ಅದರಲ್ಲಿ ಒಣಗಿಸ್ಬಿಟ್ಟು ಆನಂತರ ಅದರಲ್ಲೇ ಇಟ್ಕೊಂಡ್ರೂ ಪರವಾಗಿಲ್ಲ, ಏನೂ ಆಗೋದಿಲ್ಲ. ಬಟ್ ಫ್ರಿಜ್ಜಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಬೆಳ್ಳುಳ್ಳಿ, ಈರುಳ್ಳಿ, ಪೊಟ್ಯಾಟೊ ಈ ರೀತಿಯಾದಂಥ ಒಂದು ಆಹಾರ ಪದಾರ್ಥಗಳನ್ನು ನಾವು ಸ್ಟೋರ್ ಮಾಡಲಿಕ್ಕೆ ಹೋಗಬಾರ್ದು. ಹಾಗೆ ನಾನು ಜಿಯೋ ಮಾರ್ಟಲ್ಲಿ ಓನ್ಲಿ 5 rupeesಗೆ 1 kg ಈರುಳ್ಳಿ ಸಿಗುತ್ತೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅದರ್ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ತೊಗೊಂಬಿಟ್ಟು ಯೂಸ್ ಮಾಡ್ಬೋದು. ನನಗೆ ಜಿಯೋ ಮಾರ್ಟಿಂದ ನನಗೆ ಏನೆಲ್ಲ ಬೇಕು, ನಮ್ಮ ಮನೆಯವರು ಪದೇ ಪದೇ ತಂದುಕೊಡೋಕ್ಕಾಗಲ್ವಲ್ಲ, ಆ ಟೈಮಲ್ಲಿ ನನಗೆ ಬೇಕಾಗಿರೋ ವಸ್ತುನ ಆರ್ಡ್ರ್ ಮಾಡ್ಕೊಳ್ತೀನಿ. ಹಾಗೆ ಕವರ್ಗಳನ್ನು ಒಂದು ಪುಟ್ಟಿಗೆ ಹಾಕ್ಬಿಟ್ಟು ನಾನು ಅದನ್ನ ಸ್ಟೋರ್ ಮಾಡಿ ಎತ್ತಿಡ್ತೀನಿ. ಯಾಕಂತ ಹೇಳಿದರೆ ಹಸಿ ಕಸ ಒಣ ಕಸ ಡಿವೈಡ್ ಮಾಡಿರಬೇಕಲ್ವ. ಸೊ ಹಾಗಾಗಿ ಈ ರೀತಿಯಾದಂಥ
ಇರೋವಂಥ ಜಾಸ್ತಿ ಕವರ್ಸ್ಗಳಾದರೆ ಡಸ್ಟ್ಬಿನಲ್ಲಿ ಇಡಿಸೋಲಿಲ್ಲ ಅಂತೇಳ್ಬಿಟ್ಟು ನಾನು ಆ ಥರ ಒಂದು ಅಮೆಜಾನ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಹಾಗೆ ಇದು ನೋಡ್ಬೋದು ಧೂಳ ಕೊಡುವಂಥದ್ದು ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ನಾನು ಮೀಶೋದಲ್ಲಿ ಬೈ ಮಾಡಿರೋವಂಥದ್ದು. ಇದಕ್ಕೂ ಮೊದಲೇ ನಾನೊಂದು ಬೇರೆ ತೊಗೊಂಡಿದ್ದೆ, ಬಟ್ ಅದು ಯಾಕೋ ಏನೋ ಮುರಿದೋಯ್ತು, ಅಷ್ಟೇನು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಇದಂತೂ ತುಂಬಾ ಚೆನ್ನಾಗಿದೆ. ಹೀಗೆ ನೋಡ್ಬೋದು ವಿಂಡೋಸ್ನೆಲ್ಲದೂ ಕೂಡ ಕ್ಲೀನ್ ಮಾಡ್ಕೋಬೋದು. ಹಾಗೆ ಬಲ್ಬ್ಗಳ ಮೇಲೆಗೆ ಕೊಳೆಗಳು ಕುಂತಿರುತ್ತಲ್ವ ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೋದು. ಇದು ನನಗಂತೂ ತುಂಬಾ ಇಷ್ಟ ಆಯಿತು. ಯಾಕಂತ ಹೇಳಿದರೆ ಇದನ್ನು ಚಿಕ್ಕದು ಮಾಡ್ಕೋಬೋದು, ದೊಡ್ಡದು ಮಾಡ್ಕೋಬೋದು, ಎಕ್ಸ್ಟೆಂಡ್ ಮಾಡ್ಕೋಬೋದು, ಆ ರೀತಿಯಾಗಿದೆ. ಹಾಗಾಗಿ ತುಂಬಾ ಇಷ್ಟ ಆಯಿತು. ಹಾಗೆ ಪ್ರತಿಯೊಂದು ಧೂಳು ಏನೇನಿರುತ್ತೆ ಗೋಡೆ ಮೇಲೆ ಇರೋವಂಥದ್ದು ಎಲ್ಲದೂ ಕೂಡ ಕ್ಲೀನ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಿಮಗೂ ಕೂಡ ಹೇಳಿದರೆ ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ನಾನು ಕೂಡ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೇನಾದರೂ ಬೇಕು ಅಂತ ಹೇಳಿದರೆ ಲಿಂಕ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತೋರಿಸ್ತೀನಿ. ನಿಮಗೆ ತೋರ್ಸೋಕ್ಕೋಸ್ಕರನೇ ಸ್ವಲ್ಪ ಜಸ್ಟ್ ಆಗಿ ತೋರಿಸಿದೆ. ಆನಂತರ ವಾಷಿಂಗ್ ಮಿಷಿನ್ಗೂ ಕೂಡ ನಾನು ಬಟ್ಟೆನ ಹಾಕಿದ್ದೆ. ಅಲ್ಲಿ ಆಗ್ತಾಯಿದೆ, ಅದು ಬಟ್ಟೆ ಕ್ಲೀನ್ ಆಗ್ತಾಯಿದೆ. ಹಾಗೆ ಇದು ನೋಡ್ಬೋದು ನಮ್ಮ ಮನೇಲಿ ಸೀ ಫುಡ್ ಏನಾದ್ರು ಸಿಗುತ್ತೆ ಅದು ತರ್ತಾರೆ ಅಂತ ಹೇಳಿದಲ್ವ. ಹಾಗೆ ಇದು ಕಪ್ಪೆ ಚಿಪ್ಪು, ಕಡಲ ಚಿಪ್ಪು ಅಂತ ಹೇಳ್ಬಿಟ್ಟು ಕರೀತಾರೆ. ಇದನ್ನು ನಾನು ರೆಸಿಪೀಸು ಒಂದು ಸ್ವಲ್ಪ ತೋರಿಸಿದ್ದೀನಿ. ತುಂಬ ತಂದಿರಲಿಲ್ಲ, ಸ್ವಲ್ಪ ತಂದಿದ್ರು. ನಾನು ಅದನ್ನೇ ಏನು ಮಾಡಿದೆ, ತೆಗೆದುಬಿಟ್ಟು ಆನಂತರ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನ ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ. ಇದನ್ನು ಒಂದು ಏನು ಮಿರರ್ ಇತ್ತಲ್ವ, ಆ ಮಿರರ್ ಸುತ್ತಲೂ ಅಂಟಿಸ್ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ ಅದನ್ನು ಯಾವಾಗ ಮಾಡ್ತೀನಿ ಅಂತ ಹೇಳಿ ಗೊತ್ತಿಲ್ಲ. ಹೀಗೆ ನಾವು ಕೆಲವೊಂದು ವಸ್ತುಗಳನ್ನು ಬಿಸಾಡ್ದೇ ಅದನ್ನೇ ಯೂಸ್ ಮಾಡ್ಕೊಳ್ಳೋದು ತುಂಬಾ ಉಪಯೋಗ ಆಗುತ್ತೆ. ನಾವು ಡೆಕೋರೇಟಿವ್ ಆಗಿ ಮನೇನ ಇಟ್ಕೋಬೇಕು ಅಂತ ಹೇಳಿದರೆ ಹೆಣ್ಮಕ್ಳಾದವರು ಏನಾದರೂ ಒಂದು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾನೆ ಇರಬೇಕಾಗುತ್ತೆ. ಏನಾದರೂ ವೇಸ್ಟಾಗಿ ಬಿಸಾಡೋವಂಥದ್ದನ್ನು ಮಾತ್ರ ನಾವು ಬಿಸಾಡಬೇಕು. ನಮಗೆ ಅದು ಉಪಯೋಗ ಆಗುತ್ತೆ ಅಂತ ಹೇಳಿದರೆ ಅದನ್ನು ಸ್ವಲ್ಪ ಎತ್ತಿಟ್ಕೊಂಡು ನಮಗೆ ಫ್ರೀ ಆದ ಟೈಮಲ್ಲಿ ನಾವು ಅದನ್ನ ಏನಾದರೂ ಮರುಬಳಕೆನ ಮಾಡ್ಕೋಬೋದು. ಹಾಗೆ ನೋಡ್ಬೋದು ಬಿಸಿಲು ಬಂದಾಗೆ ಸ್ವಲ್ಪ ಒಣಗಿರುತ್ತೆ ಮೇಲೆ, ಈ ಥರ ಹಿಂಗೆ ಕೈ ಆಡೋದ್ರಿಂದ ಮತ್ತೆ ಕೆಳಗಿರುವಂಥದ್ದು ಮೇಲ್ಗಡೆ ಬಂದು ಅದು ಕೂಡ ಚೆನ್ನಾಗಿ ಒಣಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಕೈ ಆಡಿದೆ. ಹೀಗೆ ಸಣ್ಣ ಪುಟ್ಟ ಕೆಲಸಗಳನ್ನು ಆಗಾಗ್ಗೆ ಮಾಡ್ಕೊತಾ ಇರಬೇಕು. ಇದು ಬಂದುಬಿಟ್ಟು ಫ್ರೂಟಿ ಸ್ಕ್ವ್ಯಾಶ್ ಅಂತ ಹೇಳ್ಬಿಟ್ಟು ಹ್ಯಾಂಡ್ ವಾಶು ತುಂಬಾ ಚೆನ್ನಾಗಿದೆ. ಹಾಗೆ ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ಇದೆ. 2 ಲೀಟರ್ಗೆ 120 ರೂಪೀಸ್ ಅಷ್ಟೇ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಸಂತೂರ್ ಹ್ಯಾಂಡ್ ವಾಶು ಯೂಸ್ ಮಾಡ್ತಾಯಿದ್ದೆ ಮೊದಲಿಗೆ, ಆನಂತರ ಇದನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನಾವು ಫ್ಲೋರ್ ಕ್ಲೀನರ್ ಯಾವುದು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಪ್ರೆಸ್ಟೋ ಅವ್ರದ್ದು ವೈಟ್ ಫಿನೈಲ್ ಅಂತ ಬರುತ್ತೆ. ತುಂಬಾ ಚೆನ್ನಾಗಿದೆ. ಹಾಗೆ ಕೀಟಾಣುಗಳೆಲ್ಲ ಏನಿದ್ರೂ ನಾಶವಾಗಿ ಹೋಗುತ್ತೆ. ಅದಕ್ಕಿಂತ ಮುಂಚೆ ಬೇರೆದನ್ನು ಯೂಸ್ ಮಾಡ್ತಿದ್ದೆ, ಬಟ್ ಅದು ಅಷ್ಟು ನನಗೆ ಬಾಳಿಕೆನೇ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಬಳಸುವಂಥ ಒಂದು ಸ್ಕಿನ್ ಕೇರ್ ರುಟೀನಲ್ಲಿ ಬರುವಂಥ ಕ್ಯೂರ್ ಸ್ಕಿನ್ನು, ಎವರ್ ಯೂತು, ಹಾಗೆ ಹಿಮಾಲಯ ಬ್ರ್ಯಾಂಡ್ ಅವ್ರದ್ದು. ಇದು ಬಂದುಬಿಟ್ಟು ಬ್ಲೂ ಬ್ಲಾಂಟ್ ಅವ್ರದ್ದು ಹೇರ್ ಕೇರ್ಗೋಸ್ಕರ ಕಂಡೀಷ್ನರು ಮತ್ತು ಬ್ಲೂ ಬ್ಲಾಂಟ್ ಪ್ರಾಡಕ್ಟನ್ನು ಯೂಸ್ ಮಾಡ್ತೀನಿ ಕೆಲವೊಂದು ಸಾರಿ ಏನಾದರೂ ಫಂಕ್ಷನ್ಗೆ ಹೋಗುವಾಗ ಮಾತ್ರ. ಅದರ್ವೈಸ್ ಅದು ಬಿಟ್ಟು ಅಂತ ಹೇಳಿದರೆ ವಾಟಿಕಾ ಅವ್ರದ್ದು ಹೇರ್ ಆಯಿಲ್ನು ಅಥವಾ ಹೇರ್ ಆಯಿಲ್ ವಾಟಿಕಾ ಅವ್ರದ್ದು ಬಳಸೋದಿಲ್ಲ, ಪ್ಯಾರಾಚೂಟ್ ಬಳಸ್ತೀನಿ. ಹಾಗೆ ಶಾಂಪೂ ಬಂದುಬಿಟ್ಟು ವಾಟಿಕಾ ಅವ್ರದ್ದು ಬಳಸ್ತೀನಿ. ಸೊ ಸಾರಿ. ಹಾಗೆ ಅಪ್ಪಾಜಿಗೂ ಕೂಡ ನೋಡ್ಬೋದು ನಾನು ಬಾಕ್ಸನ್ನು ಕಟ್ಟಿಬಿಟ್ಟು ಅವರಿಗೆ ಮುದ್ದೆ, ಸಾಂಬಾರು, ಅನ್ನ ಎಲ್ಲದನ್ನು ಕೂಡ ಬಾಕ್ಸ್ಗೆ ಹಾಕ್ಬಿಟ್ಟು ಆನಂತರ ಅವರಿಗೆ ನಾನು ಕಳಿಸೋದು. ಇನ್ನು ಅನ್ನಕ್ಕೆ ಇಟ್ಟಿದ್ದೆ. ಇಷ್ಟು ಕೆಲಸ ಮಾಡೋ ಅಷ್ಟೊತ್ತಿಗೆ 11 o'clock ಆಯಿತು. ಅಪ್ಪಾಜಿಯವರು 12 ಗಂಟೆ ಕರೆಂಟ್ ಬರುತ್ತೆ, ನೀರು ಬಿಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅವ್ರಿಗೂ ಕೂಡ ಕಳಿಸಿದೆ. ಆನಂತರ ನಾನು ಕೂಡ ಫ್ರೆಶ್ ಅಪ್ ಆಗಿ ಮಧ್ಯಾಹ್ನ ಒಂದು 3 ಗಂಟೆ ಆಗಿತ್ತು. ಅಷ್ಟರಲ್ಲೇ ಅಪ್ಪಾಜಿಯವರು ಊರಿಗೆ ಹೋಗ್ಬಿಟ್ಟು ಆನಂತರ ಬಂದರು. ಬರುವಾಗ ಕರಿಬೇವಿನ ಸೊಪ್ಪನ್ನು ತೊಗೊಂಬಂದಿದ್ರು. ಎಷ್ಟು ಘಮ ಘಮ ಅಂತಿತ್ತು ಅಂತ ಹೇಳಿದರೆ ನಾನು ಯಾವಾಗಲೂ ಕೂಡ ಅಪ್ಪಾಜಿ ತರುವಂಥ ಕರಿಬೇವನ್ನೇ ಬಳಸೋದು ಊರಲ್ಲಿರೋದು. ಹಾಗೆ ನಮ್ಮ ಗಿಡದಲ್ಲಿ ಬಿಟ್ಟಿರುವಂಥ ರೋಸ್ಗಳು ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಹಳ್ಳಿಲಿದ್ದರೆ ಎಷ್ಟೊಂದು ಜಾಗ ಇರುತ್ತೆ, ನಾವು ಎಷ್ಟೆಲ್ಲ ಹೂಗಳನ್ನು ಗಿಡಗಳನ್ನು ಬೆಳೆಸ್ಕೋಬೋದು ನೋಡಿ. ನಾನು ಚಿಕ್ಕವಳಿದ್ದಾಗಿಂದಲೂ ಹೂ ಮುಟ್ಕೊತಾ ಬಂದಿದ್ದೀನಿ. ಇವಾಗ ಜಾಸ್ತಿ ಮುಟ್ಕೊಳ್ಳೋದಿಲ್ಲ, ಏನಾದರೂ ಫಂಕ್ಷನ್ ಇದ್ದಾಗ ಮುಟ್ಕೊತೀನಿ. ಆದಷ್ಟು ದೇವರಿಗೇ ಹೂಗಳನ್ನು ಮುಟ್ಸೋದು. ಹಾಗೆ ನಾನು ಆಯಿಲನ್ನು ಕೂಡ ಕಾಸ್ಕೊಂಡಿದ್ದೆ, ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. 2 ಡೇಸ್ಗೆ 1 ಟೈಮು ನಾನು ಹೆಸ್ರು ಕಾಳು, ಕಡಲೆಕಾಳು, ಹಾಗೆ ಇದು ಶೇಂಗಾನ ನೆನೆ ಹಾಕಿರ್ತೀನಿ. ಅದನ್ನು ಕೂಡ ಎಲ್ಲ ನೀರನ್ನು ಬಸ್ಬಿಟ್ಟು ಆನಂತರ ಮುಚ್ಚಳನ ಮುಚ್ಚಿಟ್ರೆ ನೆಕ್ಸ್ಟ್ ಡೇಗೆ ಅದು ಮೊಳಕೆ ಬಂದಿರುತ್ತೆ. ಹೂವು ಕರಿಬೇವನ್ನ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.